ಈ ಮಾವಿನಕಾಯಿ ಉಪ್ಪಿನಕಾಯಿ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಇದು ಯೂಶುವಲಿ ಎಲ್ಲಾರ ಮನೆಯೊಳಗ ಮಾಡೇ ಮಾಡ್ತಿರ್ತೀವಿ. ಸ್ಟಾರ್ಟಿಂಗ್ ಏನೋ ತಿನ್ಬೇಕ್ ಅನಿಸ್ತದ, ಆಮೇಲೆ ಅದೇ ಉಪ್ಪಿನಕಾಯಿ ತಿಂದು ಬಹಳ ಬೋರುನು ಆಗ್ತಿರ್ತದ. ಅದಕ್ಕೆ ಇವತ್ತು ನಾನು ನಿಮ್ಗೊಂದು ಹೊಸ ರೀತಿಯ ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಇದನ್ನ ಇನ್ಸ್ಟಂಟ್ ಆಗಿ ಮಾಡ್ಬೋದು. ಎಲ್ಲಾ ದೊಡ್ಡ ದೊಡ್ಡ ಮದ್ವೆ ಸಮಾರಂಭ ಅದ್ರೊಳಗೆ ಈ ಉಪ್ಪಿನಕಾಯಿನ ಮಾಡ್ತಿರ್ತಾರ. ಇದು ಒಂದು ಅಪರೂಪದ ಉಪ್ಪಿನಕಾಯಿ. ಇದಕ್ಕ ನೀವು ಬಿಸಿ ಬಿಸಿ ಅನ್ನ, ತುಪ್ಪ ಜೊತೆ ಈ ಉಪ್ಪಿನಕಾಯಿ ಬಹಳ ಟೇಸ್ಟಿಯಾಗಿ ಹತ್ತದ. ಆಮೇಲೆ ಇದನ್ನ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ನೀವು ಮಾಡ್ಕೊಂಡು ತಿನ್ಬೋದು. ಫ್ರಿಡ್ಜ್ ಒಳಗಿಟ್ಟು ನೀವು ತಿಂಗಳು 2 ತಿಂಗಳವರೆಗೂ ಇಡ್ಬೋದು. ಬಟ್ ಅಷ್ಟು ದಿನ ಇದು ಉಳಿಯುವುದಿಲ್ಲ. ಮಾಡಿದ ಕೂಡಲೇ ಬೇಗನೆ ಖಾಲಿ ಆಗ್ಬಿಡ್ತದ. ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಅದರಿಂದ ಮುಂದೆ ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜಿ ಫ್ಯೂಷನ್. ಇವತ್ತು ನಾವು ಉಪ್ಪಿನಕಾಯಿ ಮಾಡ್ಲಿಕತ್ತಿದ್ದು ಬುಡುಮಿಕಾಯಿ ಅಂತ. ಇದು ಎಷ್ಟು ಜನರಿಗೆ ಗೊತ್ತದನೋ ಗೊತ್ತಿಲ್ಲ. ಈ ಬೆಂಗಳೂರ್ ಕಡೆ ಜನರಿಗೆ ಇದು ಆದಷ್ಟು ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರೊಳಗ್ ನಾನು ಎಲ್ಲಿ ಇದನ್ನ ನೋಡಿಲ್ಲ. ಇದು ಯೂಶುವಲಿ ರಾಯಚೂರು, ಬಳ್ಳಾರಿ, ಈ ಆಂಧ್ರ ಏನದಲ್ಲ ಆ ಕಡೆ ಎಲ್ಲ ಇದು ಜಾಸ್ತಿ ಸಿಗುದು. ಇದಕ್ಕ ಯೆಲ್ಲೋ ಕುಕುಂಬರ್ ಅಂತ ಇಂಗ್ಲಿಷ್ ನೊಳಗ ಕರೀತಾರ. ಎಕ್ಸಾಕ್ಟ್ ಏನಂತ ನನಗ್ ಗೊತ್ತಿಲ್ಲ. ಇದ್ರ ಒಳಗೆಲ್ಲ ಸಣ್ಣ ಸಣ್ಣ ಬೀಜಗಳು ಇರ್ತದ. ಆಮೇಲೆ ಸ್ವಲ್ಪನೇ ಹುಳಿ ಇರ್ತದ, ಜಾಸ್ತಿ ಹುಳಿನೂ ಇರುದಿಲ್ಲ. ಇದ್ರದ್ದು ಉಪ್ಪಿನಕಾಯಿನ ನಾವು ಇನ್ಸ್ಟಂಟ್ ಆಗಿ ಮಾಡಿ ಬಡಿಸಬಹುದು. ಬಹಳ ಟೇಸ್ಟಿ ಆಗಿರ್ತದ. ಆಮೇಲೆ ಬಿಸಿ ಬಿಸಿ ಅನ್ನ, ತುಪ್ಪ ಎಲ್ಲದ್ರ ಜೊತೆನೂ ಬಹಳ ರುಚಿಯಾಗಿ ಈ ಉಪ್ಪಿನಕಾಯಿ ಇರ್ತದ. ಇಲ್ಲಿ ನಾನು 2 ಬುಡುಮಿಕಾಯಿ ತಗೊಂಡಿನಿ. ಇದು 600 ಗ್ರಾಮ್ ನಷ್ಟದ. ಇದನ್ನ ಸ್ವಚ್ಛ ತೊಳೆದು ಒಂದ್ ಬಟ್ಟೆಯಿಂದ ಚಂದ ಒರೆಸಿ ಇದ್ರದ್ದು ಸಿಪ್ಪಿಯನ್ನ ತಕೊಂಡಿನಿ. ಇದು ಎಷ್ಟು ಸಣ್ಣಗೆ ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಕೋಬೇಕು ನೀವು. ಇದ್ರೊಳಗ ಸಣ್ಣ ಸಣ್ಣ ಬೀಜಗಳು ಇರ್ತಾವ. ಅದ್ರಲಿಂದ ಈ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಇದನ್ನ ನೀವು ಹೆಚ್ಕೋಬೇಕು. ಈ ಬುಡುಮಿಕಾಯಿಂದ ಇನ್ನೂ ಬಹಳ ಅಡಿಗೆಗಳನ್ನ ಮಾಡ್ತಾರ. ಮುಂದಿನ ದಿನಗಳೊಳಗ ಅದನ್ನು ನಾನು ಶೇರ್ ಮಾಡ್ತೀನಿ. ಈ ಹೆಚ್ಚಿರೋ ಉಪ್ಪಿನಕಾಯಿ ಒಂದು ಸ್ಟೀಲ್ ಪಾತ್ರೆ ಒಳಗ ತಗೊಳ್ರಿ. ಯಾವಾಗ್ಲೂ ಉಪ್ಪಿನಕಾಯಿಗಳನ್ನ ನಾವೇನ್ ಮಾಡ್ತಿರ್ತೀವಲ್ಲ, ಅವಾಗ ಕಾಯಿಗಳನ್ನ ಚಂದ ತೊಳೆದು ಬಟ್ಟಿಯಿಂದ ಒರೆಸ್ಬೇಕು. ನೀರಿನ ಅಂಶ ಇದ್ರ ಬಹಳ ಬೇಗನೆ ಉಪ್ಪಿನಕಾಯಿ ಕೆಡೋ ಚಾನ್ಸ್ ಇರ್ತದ. ಆ ಪಾತ್ರೆಗಳು ಚಂದ ಒಣಗಿರ್ಬೇಕು. ಈ ಎಲ್ಲಾ ಕೆಲವು ನಾವು ನಿಯಮಗಳನ್ನ ಮಾಡಿದ್ರ ಉಪ್ಪಿನಕಾಯಿ ಬಹಳ ದಿನ ಉಳಿತದ. ಇವಾಗ ಇದಕ್ಕೊಂದು ಮೆಂತ್ಯ ಪುಡಿ ಮಾಡ್ಕೊಳ್ಳೋಣ. ಇದು ಮೆಂತ್ಯ ಪೌಡರ್ ಏನದ, ನಾನು ಇಷ್ಟೆಲ್ಲ ಪೂರ್ತಿ ಹಾಕ್ಲಿಕತ್ತಿಲ್ಲ. ನಾ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಮೆಂತ್ಯ ಪೌಡರ್ ಮಾಡಿ ಮನೆಯೊಳಗೆ ಇಟ್ಟಿರ್ತೀನಿ. ಯಾವಾಗ ಬೇಕಾಗ್ತದ ಅವಾಗ ಎಲ್ಲದಕ್ಕೂ ಹಾಕ್ಬೋದು. ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಮೆಂತ್ಯನ ಹುರಿದು ತಣ್ಣಗಾದ್ಮೇಲೆ ಈ ರೀತಿ ಪೌಡರ್ ಮಾಡಿ ನೀವು ಒಂದು ಬಾಕ್ಸ್ ಒಳಗ ಹಾಕಿ ಇಡ್ರಿ. ಬಹಳ ದಿನಗಳಿಗೂ ಕೆಡೋದಿಲ್ಲ. ಈಗ ಸ್ವಲ್ಪ ನಾನು ಸಾಸಿವೆ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಸಾಸಿವೆ ಪುಡಿ ನಾನು ಹೆಚ್ಚಿಗೆ ಇಟ್ಕೊಂಡಿನಿ. ಯಾಕಂದ್ರೆ ಯಾವ್ದು ಅಡಿಗೆಗೂ ಇದು ಸಾಸಿವೆ ಪುಡಿ ಯೂಸ್ ಆಗ್ತದ. ಇದನ್ನ ಹುರಿಯೋದು ಅವಶ್ಯಕತೆ ಇಲ್ಲ. ಸಾಸಿವೆನ ಹಂಗೆ ಡೈರೆಕ್ಟ್ ಆಗಿ ಇದನ್ನ ಪೌಡರ್ ಮಾಡ್ಕೋಬೇಕು. ಈ ಸಾಸಿವೆ ಪುಡಿನ ಮಾತ್ರ ನೀವು ಜಾಸ್ತಿ ಪ್ರಮಾಣದಾಗ ಮಾಡಿದ್ರ ಒಂದ್ ಬಾಕ್ಸ್ ಒಳಗ್ ಹಾಕಿ ಫ್ರಿಡ್ಜ್ ಒಳಗ್ ಇಡ್ರಿ. ಇವಾಗ ನಾವು ಸಣ್ಣಗೆ ಹೆಚ್ಚಿರೋ ಈ ಬುಡುಮಿಕಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಂದ್ರ ದೊಡ್ಡ ಚಮಚ ಈ ಸಾಸಿವೆ ಪುಡಿ ಹಾಕ್ಲಿಕತ್ತೀನಿ. ಇದು ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿರಿ ಅದ್ರ ಪ್ರಕಾರ ಹಾಕ್ರಿ. ಸಾಸಿವೆ ಪುಡಿ ಹೆಚ್ಚಿನ ಪ್ರಮಾಣದಾಗ ಹಾಕ್ಬೇಕು. ಮೆಂತ್ಯ ಪೌಡರ್ 1 ಚಮಚ ಹಾಕ್ಲಿಕತ್ತೀನಿ ನಾನು. ಮೆಂತ್ಯ ಪುಡಿ ಬಹಳ ಹಾಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಇದು ಬ್ಯಾಡಗಿ ಖಾರ ಪುಡಿ ಒಂದು ದೊಡ್ಡ 4 ಚಮಚ ನಾನು ಹಾಕ್ಲಿಕತ್ತೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕು, ಏನು ಎಷ್ಟು ಕಾಯಿ ನೀವು ಉಪ್ಪಿನಕಾಯಿ ಮಾಡ್ಲಿಕತ್ತೀರಿ ಆ ಪ್ರಮಾಣ ನೋಡ್ಕೊಂಡು ನೀವು ಇದನ್ನ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ರುಚಿಗೆ ಉಪ್ಪು ಕೂಡ 1.5 ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ಉಪ್ಪನ್ನು ಹಾಕ್ಲಿಕತ್ತೀನಿ. ಆಮೇಲೆ ಈ ಉಪ್ಪಿನಕಾಯಿಗೆ ಎಲ್ಲದಕ್ಕಿಂತ ಅವಶ್ಯಕತೆ ಇರೋದೇನಪ್ಪಾ ಅಂದ್ರ ಇಂಗು ಇದ್ದಿದ್ದಿಲ್ಲ ಅಂದ್ರ ಅದು ಉಪ್ಪಿನಕಾಯಿನೇ ಅಲ್ಲ ನೋಡ್ರಿ. ಚಲೋ ಇಂಗು ಎಷ್ಟು ಹಾಕ್ತಿರಲ್ಲ ಅಷ್ಟು ಚಂದ ಉಪ್ಪಿನಕಾಯಿದು ಟೇಸ್ಟ್ನು ಚಲೋ ಆಗ್ತದ. ಮತ್ತ ಅದರದ್ದು ಬಹಳ ದಿನ ತಾಳಿಕೆ ಬರ್ತದ. ಈ ಸಾಸಿವೆ ಪುಡಿ, ಮೆಂತೆ ಪುಡಿ, ಇಂಗು ಇವೆಲ್ಲ ಏನವ ಒಂದು ಪ್ರಿಸರ್ವೇಟಿವ್. ಇವೆಲ್ಲ ಹಾಕೋದ್ರಿಂದ ಇದ್ರೊಳಗ ಸ್ವಲ್ಪ ಉಪ್ಪಿನಕಾಯಿ ಅದು ಬಹಳ ದಿನ ತಾಳಿಕೆ ಬರ್ತದ. ನಾನು ಮೊದ್ಲೇ ಹೇಳಿದಂಗ ಈ ಬುಡುಮಿಕಾಯಿ ಬಹಳ ಹುಳಿ ಇರಂಗಿಲ್ಲ. ಉಪ್ಪಿನಕಾಯಿ ಗತೆ ಇನ್ನೂ ಸ್ವಲ್ಪ ಜಾಸ್ತಿ ಹುಳಿ ಬರ್ಲಿಕ್ಕೆ 1-2 ಲಿಂಬೆ ಹಣ್ಣಿನ ರಸನ ಹಿಂಡ್ಲಿಕತ್ತೀನಿ. ನೀವು ನಿಮ್ ಕ್ವಾಂಟಿಟಿ ಎಷ್ಟದ ಅದ್ರ ಪ್ರಕಾರ ನೀವು ಲಿಂಬೆ ಹಣ್ಣು ಹಿಂಡ್ರಿ. ಲಿಂಬೆ ಹಣ್ಣು ಜಾಸ್ತಿ ಹಿಂಡೋದ್ರಿಂದ ಇದು ಬಹಳ ದಿನ ಬಾಳಿಕೆ ಬರ್ತದ. ಬಹಳ ದಿನ ಅಂದ್ರೆ ನೀವು ಬಹಳ ಆದ್ರೆ 1 ವಾರದವರೆಗೂ ಅಷ್ಟೇ ಹೊರಗಿಡ್ಬೋದು. ನೀವು ಬಹಳ ದಿನ ಇಟ್ಟು ತಿನ್ಬೇಕಂದ್ರೆ ಫ್ರಿಡ್ಜ್ ಒಳಗಿಟ್ರೆ ಇದು ಬಹಳ ತಿಂಗಳಗಟ್ಲೆ ಬಾಳಿಕೆ ಬರ್ತದ, ಬೇಗ ಕೆಡೋದಿಲ್ಲ. ಈ ನಮ್ಮ ಉಪ್ಪಿನಕಾಯಿ ರೆಡಿ ಆಯ್ತು. ಇಷ್ಟಕ್ಕೆ ರೆಡಿ ಆಗ್ಲಿಲ್ಲ. ಇದಕ್ಕೀಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಈ ಬುಡುಮಿಕಾಯಿ ಉಪ್ಪಿನಕಾಯಿಗೆ ಒಂದು ಸ್ಪೆಷಲ್ ಒಗ್ಗರಣೆ ಮಾಡ್ಬೇಕು. ಉಪ್ಪಿನಕಾಯಿ ಅದನ್ನು ಒಗ್ಗರಣೆ ಇಲ್ಲ ಅಂದ್ರೆ ಹೆಂಗೆ, ಚಂದ 2 ದೊಡ್ಡ ಚಮಚ ಎಣ್ಣೆ ಕಾಯಿಸ್ಬೇಕು. ಇದು ರಿಫೈನ್ಡ್ ಆಯಿಲ್ ಅದ. ನೀವು ಯಾವ್ದು ಎಣ್ಣೆ ಹಾಕ್ರಿ. ಇದಕ್ಕೆ ಚಂದ 1 ಟೀ ಸ್ಪೂನ್ ನಾನು ಸಾಸಿವೆ ಹಾಕ್ಲಿಕತ್ತೀನಿ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ 2 ಚಂದ ಚಟ್ಪಟ ಅಂದ್ಮೇಲೆ ಇಲ್ಲಿ ಒಣ ಮೆಣಸಿನಕಾಯಿನ ಸಣ್ಣ ಸಣ್ಣಗ ಪೀಸಸ್ ಮಾಡಿ ಹಾಕ್ಲಿಕತ್ತೀನಿ. ಇದು ಒಣ ಮೆಣಸಿನಕಾಯಿ ಅದ.
ಆಮೇಲೆ ಅರ್ಶಿನದ ಪುಡಿ, ಇದಕ್ಕ ಕಲರ್ ಚಲೋ ಬರ್ತದ. ಆಮೇಲೆ ಇಂಗು ಮೊದ್ಲುನು ಹಾಕಿವಿ, ಖರೆ ಉಪ್ಪಿನಕಾಯಿ ಅಂದ ತಕ್ಷಣ ಈಗುನು ಹಿಂಗ್ ಹಾಕ್ಬೇಕು. ಇವಾಗ ಇದು ಪೂರ್ತಿ ತಣ್ಣಗಾಗ್ಲಿಕ್ ಬಿಡ್ರಿ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಈಗ ನಾವು ಮಾಡಿರೋ ಈ ಬುಡಿಮಿಕಾಯಿ ಉಪ್ಪಿನಕಾಯಿ ಅದಲ್ಲ, ಇದ್ರ ಮೇಲೆ ಹಾಕಿ ಕಲಿಸಿ ನೀವು ಇದನ್ನ ವಾರಗಟ್ಲೆ ಇದನ್ನ ನೀವು ಊಟದೊಳಗ ಉಪಯೋಗಿಸ್ಬಹುದು. ಫ್ರಿಜ್ ಒಳಗಿಟ್ಟು ನೀವು ತಿಂಗಳು 2 ತಿಂಗಳವರೆಗೂ ಇಡ್ಬೋದು. ಬಟ್ ಅಷ್ಟು ದಿನ ಇದು ಉಳಿಯುವುದಿಲ್ಲ, ಮಾಡಿದ ಕೂಡಲೇ ಬೇಗನೆ ಖಾಲಿ ಆಗ್ಬಿಡ್ತದ. ಇದನ್ನ ಆದಷ್ಟು ನೀವು ಒಂದು ಗಾಜಿನ ಬಾಟಲ್ ಒಳಗ್ ಹಾಕಿ ಸ್ಟೋರ್ ಮಾಡ್ರಿ, ಅಂದ್ರೆ ಇದು ಬಹಳ ದಿನ ಚಲೋ ಉಳಿತದ. ಈ ರೆಸಿಪಿ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈ ಬುಡುಮಿಕಾಯಿ ನೀವು ಎಲ್ಲೆಲ್ಲಿ ಸಿಗ್ಬೋದು, ನೀವು ಇದ್ರದ್ದು ಯಾವ ರೀತಿ ಉಪ್ಪಿನಕಾಯಿ ಮಾಡ್ತೀರಿ ಅನ್ನೋದನ್ನು ನನ್ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.